ಈ ದಿನ ನಾನು ಗುದ್ದಲ ಮೂಲಕ ಅಗಡಿ ಗ್ರಾಮಕ್ಕೆ ಹೋಗುವ ಮುನ್ನ ನೌಕಾಪುರದ ಗ್ರಾಮದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಜಾಗೃತ ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಮಾಡಿದಾಗ ಅಲ್ಲಿನ ನೌಕಾಪುರ ಅನ್ನೋ ನಮ್ಮ ಹೆಸರು ನಮ್ಮ ಹೆಸರು ಬೀರಪ್ಪ ಅಲ್ಲಿನ ಈ ದೇವಸ್ಥಾನದ ಮುಖ್ಯಸ್ಥರಾದಂಥ ಬೀರಪ್ಪಜ್ಜ ಅವರನ್ನು ಸಿಕ್ಕಿದ್ದು ನಮ್ಮ ಪುಣ್ಯ. ಈ ದೇವಸ್ಥಾನ ಎಷ್ಟು ವರ್ಷದ್ದು ಅಂತ ಅವರಿಗೂ ಸಾಧಾರಣ ಶತಮಾನಗಳ ಕಾಲದ್ದು 28 ವರ್ಷ ಆದ್ರೆ 28 ವರ್ಷ ಕಟ್ಟಿದ್ದಾರೆ. ಆದರೆ ನಮ್ಮ ಬೀರಲಿಂಗೇಶ್ವರರ ಇತಿಹಾಸ ಯಾವಾಗ ಹೊಂದಿದ್ದರು ಅನ್ನೋದೇ ನಮಗೆ ಗೊತ್ತಿಲ್ಲ. ಇದು ಭೂಮಿ ಹುಟ್ಟಿದಾಗಿಂದ ಬೀರಲಿಂಗೇಶ್ವರ ಹುಟ್ಟಿದಾಗಿಂದ ಬೀರಲಿಂಗೇಶ್ವರರ ಮಹಿಮೆ ನಮ್ಮ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಈ ಒಂದು ದೇವಸ್ಥಾನದಲ್ಲಿರುವ ಒಂದು ಚಿತ್ರಿಕೆಗಳ ಬಗ್ಗೆ ನಮ್ಮ ಬೀರಲಿಂಗಪ್ಪ ಅಜ್ಜ ಅವರು ನಮಗೆ ತಿಳಿಸಿಕೊಡ್ತಾರೆ. ನಾವು ಅವತ್ತು ನೋಡೋಣ. ಸ್ಟಾರ್ಟ ಕೆಂಪತ್ತು ಕೆಂಪುದಿಯ ಇದು ಹೇಳ್ಬೇಕು. ಪರಮೇಶ್ವರ ಪಾರ್ವತಿ ಮುದ್ದವ ಮುದ್ದಪ್ಪ ಅವ್ರದಿಂದನೇ ಇದು ಉತ್ಪತ್ತಿ ಇದು ಪರಮಗೊಂಡ ಇವರು ಮಹಾನ್ ಪುರುಷರು. ಇವು ಕುರಿ ಏನು ಅವ್ರು ಹೊಲ ಹೊಡೆಯುವ ಆಮೇಲೆ ಹುದ್ದಾಗಿಂದ ಉತ್ಪತ್ತಿ ಹುತ್ತಿನಿಂದ ಮಹಾನ್ದವರು. ಇವರು ಹಾಲಾಗಿ ಯಾರಿಗೆ ಪರಮಗೊಂಡ ನೋಡು ಹಾಲಾಗ ಗೆದ್ದೆ ಹಚ್ಚಿದ್ದೆ. ಪರಮೇಶ್ವರ ಪಾರ್ವತಿ ಬಂದು ಗೆದ್ದೆ ಹಾಕಬಾರಪ್ಪ ಅಂತ ಅವ್ನು ಹೇಳಿದೆ. ಹಾಲಾಗ ಏನ ಇಲ್ಲ ಹಾಕವ್ರೆ ಅಂತ. ಇಲ್ಲಪ್ಪ ಮಳೆಗಾಲ ದಿವಸ ದೊಡ್ಡ ಮಳೆ ಹೊಡೆದು ಹಾಳು ತುಂಬ ಬರ್ತಂದ್ರೆ ಕುರಿ ಏನ ಪಟ್ಟಿಗೆ ಹೋಗ್ತಂತ ಹೇಳಿ ಅವಂಗ ಪರಮಗೊಂಡ್ರೆ ನಿಮ್ಗೆ ನಾವು ಅವ್ರಿಗೆ ಇಲ್ಲಪ್ಪ 3 ದಿನ ಮಳೆ ಆಗೋಲ್ಲ ಆ ಗೆದ್ದೆ ಇಲ್ಲ ಹಾಕವ. ಅವಾಗ ಅವ್ನ ಮಾತು ಕೇಳಲ್ಲ ನೋಡು. ಬ್ಯಾಡ ತಮ್ಮ ಅಂತಂದ್ರೆ ಚಿಕ್ಕ ಗೆದ್ದೆ ತಿಕ್ಕಾಕ ರಾತ್ರಿ ಮೇಲೆ ಹೊಯ್ಕೊಂಡು ಏನು ಹಾಕ್ತಿಲ್ಲ ಪಟ್ಟಿಗೆ ಹೋಗಿ ಗೆದ್ದೆ ತಿಕ್ಕಾಕ ಅಂದ್ರೆ ಅವ್ರು ಕೇಳಿದ್ರು ಇನ್ನೂ 3 ದಿನ ಮಳೆ ಆಗೋಲ್ಲ ನಮ್ಗೆ ಹೇಳ್ಬಾರ್ದು. ಅವಾಗ ಅವ್ರು ಪರಮೇಶ್ವರ ಪಾರ್ವತಿ ಮಡರಾಜ್ ಅಂತೇಳಿ ಹೋದ್ರು. ಎಲ್ಲೇ ಮಡರಾಜ್ ಅಂತೇಳಿ ಮೇಘರಾಜ ಅಂತೇಳಿ ಅಲ್ಲಿ ಹೋದ್ರೆ ಅವ್ರು ಪರಮೇಶ್ವರ ಪಾರ್ವತಿ ಅವ್ರು ಹೋಗಿ ಹೇಳ್ತಿದ್ರು ಮೇಘರಾಜ ಬಾಯಿಲ್ಲ ಬಂದ ಯಾಕ್ರಪ್ಪ ಅಂದ ನಮ್ಗೆ ಇವತ್ತು ಮರಿಬೇಕಪ್ಪ. ಇಲ್ಲಿ ಸಿದ್ದಪ್ಪ ಗುಡ್ಗಪ್ಪ ಮೆಂತಪ್ಪ ಗಾಳಪ್ಪ ಗುಳಪ್ಪ ಎಲ್ಲ ಕೊಡ್ಬೇಕು 3 ತಿಂಗಳು ಟೈಮ್ ಬೇಕ್ರಿ. ಅವ್ರು 3 ತಿಂಗಳು ಆದ್ಮೇಲೆ ಎಲ್ಲ ಕೊಡ್ತಾರೆ ಅಂತ ಅವ್ರು ಹೇಳಿದ್ರು ಮಡರಾತ್ರಿ. ಮತ್ತೆ 3 ತಿಂಗಳು ಹೇಳಿದ್ದಾರೆ 3 ತಿಂಗಳು ಮಳೆ ಆಗಲಿ ಅಂದ್ಮೇಲೆ ಬಂದ್ಕೊಂಡ ಹೊಳ್ಳಿ ಬಂದ ಮಾಡ್ತಾ ಬಂದು ಅವ್ರು ಬರೋಕ್ಕೆ ಅರ್ಧ ಗಂಟೆಗೆ ದಿಬ್ಬ ಮಟ್ಟಿಗೆ ಹಾಕೋಲ್ಲ. ಅರ್ಧ ಗಂಟೆಗೆ ಇನ್ನು ಅರ್ಧ ಹುಡುಕ್ತಿದೆ. ಅವ್ರು ಬಂದವ್ರಿಗೆ ಬಂದ್ಕೊಂಡ ಇನ್ನು 3 ತಿಂಗಳು ಮಳೆ ಆಗೋಲ್ಲ ಎದ್ದು ಕೇಳಬಾರ್ದು. ಏನು ಹೇಳಿ ಕೇಳೋಲ್ಲ ಇನ್ನು 1 ತಾಸು ನಿಂದಿರಲಿಲ್ಲ. ಈಗ ಅರ್ಧ ಗಂಟೆ ಹೊಡಿತು ನಾನು ಏನು ಅರ್ಧ ಗಂಟೆ ಹೊಡೋದು ಆಮೇಲೆ ಚಿಕ್ಕ ದಿಬ್ಬ ಹಾಕೋದು ಮಳೆ ಬರ್ತಿದ್ದೆ ನೋಡೋಕ್ಕೆ ಇಲ್ಲೇ ನಿಂದಿರ ಮತ್ತು ಹಿಂಗೆ ಅರ್ಧ ಗಂಟೆ ಆಗ ಬರ್ಕೊಂಡು ಮಳೆ ಅರ್ಧ ಇಟ್ಟಿದ್ದ ಮತ್ತೆ ಅರ್ಧ ಇಟ್ಟಾಗ ಚಾಯ್ ಮಾಡ್ತಾರ ದೊಡ್ಡ ಮಳೆ ಹೊಡೆದು ಬಿಡ್ತು ಹಾಳು ತುಂಬ ಹೊಂಟು ಬಿಡ್ತು. ಬಾ 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 ಸದ್ಗುರು ಪರಮಗೊಂಡ ಮಹಾರಾಜ್ ಕಿ ಜಯ ಜಯ. ಸದ್ಗುರು ಪರಮಗೊಂಡ ಮಹಾರಾಜ್ ಕಿ ಜಯ. ಬಾ ಬಾ ಇದು ಯಾರು ಪರಮಗೊಂಡ್ರೆ ಪರಮಗೊಂಡ್ರೆ ಇವರು ಯಾರು ರಾಜ ಅವರೇ ರಾಜ ಕೇಳ್ಕೊತವ ಪರಮಗೊಂಡ್ರೆ ಸ್ವಲ್ಪ ಬಿಟ್ಬಿಟ್ಟು ಮಾಡಪ್ಪ ಬಂದ್ ಮಾಡಿ ಈಗ ಇದು ಪರಮಗೊಂಡ್ರೆ ಸಾಕ್ಷಿ ಬಂದ ಭೇಟಿಗೆ ಅಲ್ಲಿ ಮ್ಯಾಲೆ ಬರ್ತಾರೆ. ಆದರೆ ಕಿಷ್ಕಿಂಧೆಯಲ್ಲಿ ಸೈನಿಕ ಬಂಬೂರಾಯನಿಗೆ ಸೋನಾರ ಸಿದ್ಧರಿಂದ ವರದಾನ ಎಲ್ಲ ಬರೋದು. ಇವು 9 ಮಂದಿ ನೌಕರರು 9 ಮಂದಿ ನೌಕರರು ಅಷ್ಟದಿಕ್ಪಾಲಕರು ಅಥವಾ ನವಗ್ರಹಗಳು. ಇವರು ಮಕ್ಕಳು ಇವರೇ 9 ಮಂದಿ ನೌಕರನ್ರಿ ಬಾಲಕರು. ಅವರು ಏನು ಬೆಂಕಿಗೆ ಬರ್ತಾಯ್ತು ಸರ್ ಬರ್ತಾಯಿದ್ದೆ ಮಕ್ಕಳಿಗೆ ಅವ್ರು ನೋಡಬಹುದು. ಹೇಳ್ರಿ ಅವರು 9 ಮಂದಿ ನೌಕರರು ಅವ್ರ
ಪರಮೇಶ್ವರಿ ಹೇಳ್ತಾನ ಇದ್ರೊಳಗೆ ನಿನ್ನ ಪತಿ ಯಾರ ನೀ ಕಂಡು ಹಿಡಿ ಗುರ್ತಾ ಹಿಡಿ ಅಂತ ಹೇಳ್ತಾನ ಪರಮೇಶ್ವರ ಪಾರ್ವತಿ ನಿನ್ನ ಪತಿ ಯಾರನ್ನು ಗುರ್ತಾ ಹಿಡಿ ಅಂತಂದ್ರೆ 9 ಮಂದಿ ನೌಕರ ಒಂದೇ ಥರನೇ ಇರ್ತಾರ ಅವ್ರು ಮತ್ತೆ ಅಕ್ಕಿ ಗುರ್ತಾ ಹಿಡಿಯಕ್ಕೆ ಆಗೋಲ್ಲ ನಾ ಸೋಳ್ತೀನಿ ಗುರುವ ಅಂತ ಪರಮಾತ್ಮ ಪಾರ್ವತಿ ಪರಮೇಶ್ವರನ್ ಹೆಂಡತಿ ಪರಮೇಶ್ವರ ಹೆಂಡತಿ ಕಡೆ ಅವನು ಅದ್ರಾಗ ಒಂದಾಗಿರ್ತಾನ ಅದ್ರಾಗ ಸೇರಿರ್ತಾನ ಬಾ 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 ಪರಮೇಶ್ವರ ಏನು ನಿನ್ನ ಲೀಲೆಯಪ್ಪ ಆಮೇಲೆ ಹಾಗೆಲ್ಲ ಗುರ್ತಾ ಹಿಡಿಯಕ್ಕೆ ಹಾಕೊಂಡ್ರಿ ಸೋಳ್ತಿಂತಾಳೆ ನಾ ಸೋಳ್ತೀನಿ ಪರಮಾತ್ಮ ಅಂತ ಬನ್ನಿ ಎಲ್ಲ ಹೇಳ್ತಿ ನಾನು ಗುರ್ತಾ ಹಿಡಿಯಕ್ಕಾಗ ನಾನು ಹೆಂಗೆ ಅಂತ ಕೇಳ್ತಾನ ಇಲ್ರಿ ನಾನು ಸೋಳ್ತೀನಿ ಅಂತ 9 ಮಂದಿ ಒಂದೇ ಥರನೇ ಇರ್ತಾರ ಯಾರನ್ನ ಗುರ್ತಾ ಹಿಡ್ಕೊಳ್ಳೋಕ್ಕೆ ಬೀರಲಿಂಗಯ್ಯರ ಜನನ ಗೊತ್ತಿಲ್ಲ ಬೀರಲಿಂಗಯ್ಯರ ವನವಾಸ ತೊಟ್ಲ ಹರ್ಯಾಣದಾಗ ಬಿಟ್ಟಿದ್ರಿ ಕೂಡಲಿ ನಂದನ ನೋಡಿ ಬರ್ ಇದು ಯಾರ್ದು ಬೀರಪ್ಪಜರಿ ರಾಕ್ಷಸನ ಸಂಹಾರ ಸವಾರ ಮಾಡಿ ಕೋಣಾಸುರನ ವಧೆ ಸಾಕು ಬರ್ರಿ ಬರ್ರಿ ಬರ್ರಿ